ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ಇದು ಒಕ್ರಾಣ ಗ್ರಾಮದ ಔರಾದ್ ತಾಲೂಕಿನ ಒಕ್ರಾಣ ಗ್ರಾಮದಲ್ಲಿ ಒಂದು ರಾತ್ರಿ ಭಾಳ ಜೋರಾಗಿ ಮಳೆ ಬಂದು ಇಲ್ಲಿ ಎಲ್ಲ ರೋಡು ಮತ್ತು ಈ ನಮ್ಮ ಜನಗಳಿಗೆ ಅಥವಾ ಮನೆಗಳಿಗೆ ಎಲ್ಲ ಹಾನಿಯಾಗಿದೆ. ಅದಕ್ಕಾಗಿ ಇದರಿಂದ ಈ ನಮ್ಮ ಒಕ್ರಾಣ ಗ್ರಾಮದಲ್ಲಿ ಒಂದು ಬೋರ್ಗಾಂವ್ ಮತ್ತು ಒಕ್ರಾಣಗೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಜನರಿಗೆ ಓಡಾಡೋಕ್ಕೆ ಮತ್ತು ಹೊಲಕ್ಕೆ ಹೋಗೋಕ್ಕೆ ದಾರಿ ಇದೆ. ಆ ದಾರಿ ಎಲ್ಲ ಕೊಚ್ಚಿ ಹೋಗಿದೆ. ನೀರಿನಿಂದ ಏನಾಗಿದೆ ಅಂದರೆ ತೊಂದರೆ ಆಗ್ತಾ ಇದೆ. ಜನರಿಗೆ ಹೋಗೋವರೆಗೆ ಅದರ ರಸ್ತೆನೇ ಇಲ್ಲ. ಅದಕ್ಕಾಗಿ ದಯವಿಟ್ಟು ನಮ್ಮ ತಹಶೀಲ್ದಾರ್ ಸಾಹೇಬರು ಹಾಗೂ ನಮ್ಮ ಈಗ KBದವರು ಕೂಡ ಇದ್ದಾರೆ, ನಮ್ಮ AW ಸಾಹೇಬರು ಕೂಡ ಈ ನಮ್ಮ ಒಕ್ರಾಣ ಗ್ರಾಮಕ್ಕೆ ಅವ್ರು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು ಸರ್. ಯಾಕಂದರೆ ಇಲ್ಲಿ ನಮ್ಮ ಮುಖ್ಯವಾದ ರಸ್ತೆ ಏನಿದೆ ಜನರಿಗೆ ಹೋಗುವಂಥ ದಾರಿ ಇಲ್ಲ, ಏನೂ ಇಲ್ಲ, ಮತ್ತು ಅದು ವ್ಯವಸ್ಥೆ ಕೂಡ ಇಲ್ಲ. ಮತ್ತು ಭಾಳ ದಿನಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ಲರಿಗೆ ತಹಶೀಲ್ದಾರ್ ಅವರಿಗೆ ಹೇಳಿದ್ದೇವೆ ಮತ್ತು ಪಂಚಾಯತ್ಗಳು ಕೂಡ ಹೇಳಿದ್ದೇವೆ. ಮನವಿ ತಂದೆ ಈ ಥರ ಇದು KB ಒಂದು KB ಇದೆ, ಆ KB ಕ್ರಮಗಳು ಇದು ಆಗ್ತಾ ಇಲ್ಲ. ಇದು ರಸ್ತೆ ಇದೆ, ಹೋಗೋಕ್ಕೆ ದಾರಿ ಇಲ್ಲ, ಎಲ್ಲ ಕಡೆ ದಾರಿ ಇದಾಗಿದೆ. ಅದಕ್ಕಾಗಿ ದಯವಿಟ್ಟು ಯಾರಾದರೂ ಇಲಾಖೆ ವತಿಯಿಂದ ಯಾರಾದರೂ ಬರಬೇಕು. ನಮ್ಮ ಒಕ್ರಾಣ ಊರಲ್ಲಿ MLA ಸಾಹೇಬರೆಲ್ಲ ಮನವಿ ಮಾಡ್ತೀನಿ, ನಿಮ್ಮ ಆಫೀಸಿಂದ ಅಥವಾ ಇಲಾಖೆಯಿಂದ ಯಾರಿಗಾದರೂ ಕಳಿಸಿ ಈ ನಮ್ಮ ಊರಲ್ಲಿ ಏನೇನಾಗಿದೆ ಅಂದು ಸ್ವಲ್ಪ ಏನು ಅನಾಹುತ ಆಗಿದೆ. ಒಂದು ಹಳೆ ಮನೆ ಒಂದು ಬಿದ್ದಿದೆ, ಅದೇ ಪೂರ್ತಿ ಊರೆಲ್ಲ ಜಾಮೀನಲ್ಲಿ ಹೋಗೋಕ್ಕೆ ದಾರಿನೇ ಇಲ್ಲ. ಅದಕ್ಕಾಗಿ ದಯವಿಟ್ಟು ನಿಮ್ಮ ತಹಶೀಲ್ ಆಫೀಸಿಂದ ಆಗಲಿ ಅಥವಾ ನಿಮ್ಮ ಬೇರೆ ನಮ್ಮ AB ಡಿಪಾರ್ಟ್ಮೆಂಟ್ ಆಗಲಿ ಯಾರಾದರೂ ಬರಬೇಕು. ಇದು ನಮ್ಮ ಈ ಊರಲ್ಲಿ ಏನಾಗಿದೆ, ನಮ್ಮ ಊರಲ್ಲಿ ಅಂತಲ್ಲ ಎಲ್ಲ ಕಡೆ ಆಗಿದೆ, ಆದರೆ ಸ್ವಲ್ಪ ನಮ್ಮ ಊರಲ್ಲಿ ಹೆಚ್ಚಾಗಿದೆ. ಅದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹೋಗೋ ಬರೋಕ್ಕೆ ದಾರಿ ಇಲ್ಲ, ಜನಗಳಿಗೆ ಹೋಗ್ಬೇಕಂದ್ರೆ ಇದೇ ಇಲ್ಲ. ಈ ಥರ ನೋಡಿ ನೀವು ಜನಗಳಿಗೆ ಹೋಗೋ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಈ ಕಾಮಗಾರಿಯನ್ನು ಚಾಲೂ ಇದೆ, ಈ ರಸ್ತೆ ಕಾಮಗಾರಿ ಚಾಲೂ ಇದೆ. ದಯವಿಟ್ಟು ನೀವು ಎಲ್ಲರೂ ಬರಬೇಕು, ನಮ್ಮ ತಹಶೀಲ್ ಆಫೀಸಿಂದ ಬರಬೇಕು ಅಥವಾ KB ಆಫೀಸಿಂದ ಬರಬೇಕು. ಯಾರೇ ಕೇಳಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಇದಕ್ಕೆ ವ್ಯವಸ್ಥೆ ಮಾಡಿಸಬೇಕಂತ ತಮ್ಮಲ್ಲಿ ವಿನಂತಿ ಇದೆ ಸರ್. ಈ KBದವರಿಗೆ ತುಂಬ ದಿನದಿಂದ ಒಂದು ಬೇಡಿಕೆ ಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ಈ ಏರಿಯಾದವರೆಲ್ಲ ಹೋಗಿ ರೈತರು ಕೂಡ ಹೇಳಿದ್ದಾರೆ, ಸರ್ ಇದು ಏನು ಮಾಡಿ ಒಂದು ಚೇಂಜ್ ಮಾಡಿ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಬೇರೆ ಜಾಗದಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಆದರೂ KBದವರು ಏನು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಅದರಿಂದ ಇದು ನೀರು ಹೋಗಿ ಮುಂದೆ ಹೋಗಿ ಬರೋ ದಿನಗಳಿಗೆ ಏನಾದರೂ ಅನಾಹುತ ಇದ್ದರೆ ಅದಕ್ಕೆ ಯಾರು ಜವಾಬ್ದಾರ ಇದ್ದಾರೆ? ಅದಕ್ಕೆ ಜವಾಬ್ದಾರು ತಹಶೀಲ್ದಾರ್ ಇರಬೇಕು ಅಥವಾ ನಮ್ಮ ಭಾಗದ ಶಾಸಕರು ಯಾರಿದ್ದಾರೆ ಗೊತ್ತಿಲ್ಲ. ಅದಕ್ಕೆ ಅವರು ಬಂದು ನಿಮ್ಮ ಆಫೀಸಿನ ಯಾರು ಬಂದು ದಯವಿಟ್ಟು ನಿಮ್ಮ ಆಫೀಸಿಂದ ತಹಶೀಲ್ ಆಫೀಸಿಂದ ಆಗಲಿ ಯಾರಿಗೆ ಅಂದರೆ ಸಂಬಂಧಪಟ್ಟ ತಲಾಟಿ ಇರಲಿ ಅಥವಾ ಯಾರೋ ಆಫೀಸರ್ ಕೂಡ ಅವ್ರಿಗೆ ತಕ್ಷಣ ಇಲ್ಲ ಒಕ್ರಾಣಗಳನ್ನು ಕಳಿಸಬೇಕು. ಆದಷ್ಟು ಬೇಗ ಈ ನಮ್ಮ ರಸ್ತೆಯನ್ನು ಜನಗಳಿಗೆ ಹೋಗೋ ರಸ್ತೆಯನ್ನು ವ್ಯವಸ್ಥೆ ಮಾಡಿಕೊಡೋಕ್ಕೆ ತಮ್ಮಲ್ಲಿ ವಿನಂತಿ ಇದೆ. ಏನು ವ್ಯವಸ್ಥೆ ಇದೆ ನೋಡಿ ಸರ್, ಇದರಿಂದ ಜನಗಳು ಹೆಂಗೆ ಮಾಡಬೇಕು? ಅವರಿಗೆ ಭಯನ ವಾತಾವರಣ ಇದೆಯಲ್ಲ ನೋಡಿ, ಈ ಥರ ಏನಾಗಿದೆ, ಇದೆಲ್ಲ ಓಪನ್ ಆಗಿದೆ. ಮತ್ತು ಮೇಲಿನ ಜನಗಳು ಹೆಂಗೆ ಓಡಾಡಬೇಕು, ಅದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೆ ಅಧಿಕಾರಿ ಯಾರಿದ್ದಾರೆ? KBದವರು ಈ ಥರ ನೋಡಿ, ಇದು KB ಇದು ಏನಾದರೂ ಮುಂದೆ ಯಾರಾದರೂ ಪ್ರಾಣ ಹಾನಿ ಆಯಿದ್ರೆ ಇಲ್ಲಾಗಿ ಲೈಟಿಂದ ಯಾರಾದರೂ ಪ್ರಾಣ ಆದರೆ ಅದಕ್ಕೆ ಜವಾಬ್ದಾರು AW ಸಾಹೇಬರು ಇರ್ತಾರೆ ಅಂತ ನಾವು ಖಂಡಿತವಾಗಿ ಹೇಳ್ತೇವೆ. ಅದರ ಮುಂದಿನ ದಿನಗಳಲ್ಲಿ ನೀವು ಮಾಡಿಲ್ಲ ಅಂದರೆ ನಿಮ್ಮ ಆಫೀಸ್ ಮೇಲೆ ನಿಮ್ಮ ಆಫೀಸ್ ಬಂದು ಕೂರೋದು, ನಿಮ್ಮ ಆಫೀಸ್ಗೆ ಕೀಲಿ ಹಾಕೋದು ನಾವು ನೀವು ವಿಡಿಯೋ ಮುಖಾಂತರ ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯ ರಸ್ತೆ ಒಕ್ರಾಣ ಮತ್ತು ಮುಖ್ಯ ರಸ್ತೆ ಟೋಟಲಿ ಎಲ್ಲ PW ಬರ್ತಾರೆ, ಆಮೇಲೆ